ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮವ್ರನ್ನ ನನ್ನ ಚಾನಲ್ ಕಂಪ್ಯೂಟರ್ ಆನ್. ಸೊ ಇವತ್ತಿನ ಸೆಷನ್ ಬಂದ್ಬಿಟ್ಟು ಏನಪ್ಪ ಅಂದರೆ, ಯಾವ ಕೆಲವೊಂದು ಎಕ್ಸಸರೀಸ್ನ ಯೂಸ್ ಮಾಡಿದ್ರೆ ಅಥವಾ ಎಕ್ಸ್ಚೇಂಜ್ ಮಾಡಿದ್ರೆ ಅಂದರೆ ರೀಪ್ಲೇಸ್ ಮಾಡಿದ್ರೆ ನಮ್ಮ ಸಿಸ್ಟಮು ಫಾಸ್ಟ್ ಆಗುತ್ತೆ ನಮಗೆ. ಸೊ ಈ ಸೆಷನ್ ಸಿಂಪಲ್ ಇದೆ, ಶಾರ್ಟ್ ಇದೆ, ಬೆಸ್ಟ್ ಇದೆ. ಓಕೆ, ಸೊ ಯಾವುದಪ್ಪ ಅಂದರೆ ಕೆಲವೊಂದು ಮೇನ್ ಯಾವ ನಾನು ಎಕ್ಸಸರೀಸ್ ಹೇಳ್ತೀನಿ ಅಥವಾ ಯಾವ ಪಾರ್ಟ್ಸ್ನಲ್ಲಿ ಹೇಳ್ತಾ ಇದ್ದೀನಿ. ಸೊ ಅದನ್ನ ಮಾತ್ರ ನೀವೇನಾದರೂ ಚೇಂಜಸ್ ಮಾಡಿದ್ರೂ ಕೂಡ ನಿಮ್ಮ ಸಿಸ್ಟಮು ಫಾಸ್ಟ್ ಆಗೋ ಚಾನ್ಸಸ್ ಇದೆ. ಯಾವ್ದಪ್ಪ ಅಂದರೆ ಮೇನ್ಲಿ ಬರುತ್ತೆ ಪ್ರೊಸೆಸರ್ ಅನ್ನೋದು. ಯಾವ ರೀತಿ ಪ್ರೊಸೆಸರ್ ಅಂದರೆ ನಮ್ಮ ತಲೆಯಲ್ಲಿ ಯಾವ ರೀತಿ ಬ್ರೈನ್ ಇದೆ ಅದೇ ರೀತಿಯಲ್ಲಿ CPU ಇರುವಂಥ ಬ್ರೈನ್ ಅಂದರೆ ಈ ಪ್ರೊಸೆಸರ್. ಸೊ ಪ್ರೊಸೆಸರ್ ಬಂದುಬಿಟ್ಟು ಎಲ್ಲರೂ ಯೂಸ್ ಮಾಡ್ತಾ ಇರೋದು ಈಗಿಂದ ಕೂಡ ಅಥವಾ ಈಗಲೂ ಕೂಡ ಯೂಸ್ ಮಾಡ್ತಾ ಇರೋಂಥ ಪ್ರೊಸೆಸರ್ ಯಾವುದಪ್ಪ ಅಂದರೆ ಡುವಲ್ ಕೋರ್ ಅಂತ. ಸೊ ಡುವಲ್ ಕೋರ್ ಅಂದರೆ ಡುವಲ್ ಮೀನ್ಸ್ ಎರಡು. ಸೊ ಎರಡು ಟಾಸ್ಕ್ನ ಅಟ್ ಎ ಟೈಮ್ ವರ್ಕ್ ಮಾಡೋದಕ್ಕೆ ಡುವಲ್ ಕೋರ್ ಅಂತಾರೆ. ಸೊ ಕೋರ್ ಮೀನ್ಸ್ ಪ್ರೊಸೆಸ್. ಓಕೆ, ಸೊ ನೆಕ್ಸ್ಟ್ ಜನ್ರೇಷನ್ ಬಂದುಬಿಟ್ಟು ಏನಪ್ಪ ಅಂದರೆ ಕ್ವಾಡ್ ಕೋರ್ ಅಂತ ಬರುತ್ತೆ, ಅಂದರೆ 4 ಟಾಸ್ಕ್ನ ವರ್ಕ್ ಮಾಡೋದಕ್ಕೆ. ಸೊ ನಿಮ್ಮ ಪ್ರಕಾರ ನಿಮ್ಮ ಸಿಸ್ಟಮು ಸ್ಲೋ ಆಗೋದ ಕಾರಣ ಈ ಡುವಲ್ ಕೋರ್ನ ಪ್ರೊಸೆಸ್. ಸೊ ಏನು ಮಾಡ್ಕೊಳ್ಳಿ, ಜಸ್ಟ್ ಸಿಂಪ್ಲಿ ಆ ಡುವಲ್ ಕೋರ್ ಬದಲಾಗಿ ಏನು ಮಾಡ್ಕೊಳ್ಳಿ, ಕ್ವಾಡ್ ಕೋರ್ ಮಾಡ್ಕೊಳ್ಳಿ ಅಥವಾ i3 ಅಂತ i5 ಅಂತ ಯಾವ್ದು ಬೇಕಾದ್ರೆ ನೀವು ಮುಂದಿನ ವರ್ಷನ ಯೂಸ್ ಮಾಡ್ಕೊಂಡ್ರು ನಿಮ್ಮ ಸಿಸ್ಟಮು ಫಾಸ್ಟ್ ಆಗುತ್ತೆ. ಸೊ ಜಸ್ಟ್ ಏನು ಮಾಡ್ಕೊಳ್ಳಿ, ಒಂದು ಸ್ಟೆಪ್ ಮುಂದೆ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮರಿ ಅಂತ ಹೇಳ್ತಾರಲ್ಲ, ಇದು ಕೂಡ ಕಾರಣ ಆಗುತ್ತೆ. ಸೊ ಏನು ಮಾಡ್ಕೊ, ಜಸ್ಟ್ ಏನು ಮಾಡ್ತಾ ಇದ್ದಾರೆ ಕೆಲವೊಬ್ರು 1 GB ರ್ಯಾಮ್ 2 GB ರ್ಯಾಮ್ ಈ ರೀತಿ ವರ್ಕ್ ಮಾಡೋದಕ್ಕೆ ನಿಮ್ಮ ಸಿಸ್ಟಮು ಸ್ಲೋ ಆಗುತ್ತೆ. ರ್ಯಾಮ್ ಮೀನ್ಸ್ ಏನಪ್ಪ ಅಂದರೆ ಹೇಳ್ಬೋದು ರ್ಯಾಂಡಮ್ ಆಕ್ಸೆಸ್ ಮೆಮರಿ ಮೀನ್ಸ್ ಏನಪ್ಪ ಅಂದರೆ ಒಂದು ಶಾರ್ಟ್ ಟೈಮ್ ಇರುವಂಥ ಮೆಮರಿನ ಜಸ್ಟ್ ಫಾಸ್ಟ್ ವರ್ಕ್ ಆಗೋದಕ್ಕೆ ಯೂಸ್ ಮಾಡ್ತಾರಂಥ ಒಂದು ಮೆಮರಿ. ಸೊ ಇದನ್ನು ಏನು ಮಾಡ್ಕೊಳ್ಳಿ, ಜಸ್ಟ್ ಏನು ಮಾಡ್ಕೊಳ್ಳಿ 1 GB ಅಥವಾ 2 GB ಇದ್ದವ್ರು ಏನು ಮಾಡಿ 4 GBಗೆ ಕನ್ವರ್ಟ್ ಆದರೆ ಅಂದರೆ 4 GB ಇದ್ದಂಥ ಒಂದು ರ್ಯಾಮ್ನ ನೀವು ಇನ್ಸ್ಟಾಲ್ ಮಾಡಿದ್ರೆ ನಿಮ್ಮ ಸಿಸ್ಟಮು ಫಾಸ್ಟ್ ಆಗುತ್ತೆ. ರ್ಯಾಮ್ನಲ್ಲಿ ಯಾವುದೇ ಕೂಡ ಕಂಪ್ನಿ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕಾಗಿಲ್ಲ, ಜಸ್ಟ್ 4 GB ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮ್ಮ ಸಿಸ್ಟಮ್ ಫಾಸ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇನ್ನೊಂದು ಕಂಪೋನೆಂಟ್ ಏನು ಬರುತ್ತಪ್ಪ ಅಂದರೆ ಹಾರ್ಡ್ ಡ್ರೈವ್. ನಾನು ಮೊದಲಿಂದ ನೀವು ಕೊದ್ದು ಬಂದ ಇದ್ದೀನಿ. ಸೊ ಹಾರ್ಡ್ ಡ್ರೈವ್ನಲ್ಲಿ ಮೆಕ್ಯಾನಿಸಮ್ ಇರಲಿಲ್ಲ, ನಿಮ್ಮ ಸಿಸ್ಟಮ್ ಸ್ಲೋ ಆಗುತ್ತೆ. ಸೊ ಹಾರ್ಡ್ ಡ್ರೈವ್ನಲ್ಲಿ ಕೂಡ 160 500 ಇರುತ್ತೆ, ಕೆಲವೊಬ್ರು ಯೂಸ್ ಮಾಡ್ತಾ ಇರ್ತಾರೆ. ಜಸ್ಟ್ ಏನು ಮಾಡ್ಕೊಳ್ಳಿ, ಫಾಸ್ಟ್ ಆಗಬೇಕಂದ್ರೆ 1 TB ತನಕ ನೀವು ಎಕ್ಸ್ಟೆಂಡ್ ಮಾಡಬೇಕು, ನಿಮ್ಮ ಸಿಸ್ಟಮ್ ಫಾಸ್ಟ್ ಆಗುತ್ತೆ. ಸೊ ಸೆಕೆಂಡ್ ಏನಪ್ಪ ಅಂದರೆ ನಿಮಗೆ ಇದು ಓವರ್ಕಮ್ ಸ್ಲೋ ಆಗೋದ್ರಿಂದ ನಿಮಗೆ ಏನು ಮಾಡ್ಕೊಳ್ಳಿ, ಜಸ್ಟ್ SSD ಅಂತ ಮೇನ್ ಬರುತ್ತೆ, ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಂಡು ನಿಮ್ಮ ಸಿಸ್ಟಮ್ ಫಾಸ್ಟ್ ಆಗುತ್ತೆ. ಇಲ್ಲಿ ಕೂಡ ವೇರಿಯೇಷನ್ ಬರುತ್ತೆ, 128 GB ಇರ್ಬೋದು, 256 ಇರ್ಬೋದು. ಸೊ ಯಾವುದು ಕೂಡ ಇನ್ಸ್ಟಾಲ್ ಮಾಡೋದು ನಿಮ್ಮ ಸಿಸ್ಟಮ್ ಫಾಸ್ಟ್ ಆಗುತ್ತೆ. ಸೊ ಇದು ಬಂತು ಮೇನ್ ಇಂಟರ್ನಲ್ಲಿ. ಸೊ ಇನ್ನೊಂದು ಬರುತ್ತೆ ಏನಪ್ಪ ಅಂದರೆ OSನ ಏನು ಮಾಡ್ಕೊಳ್ಳಿ, ನಿಮ್ಮ ಸಿಸ್ಟಮನ್ನು ಫಾಸ್ಟ್ ಮಾಡಿದ್ರೆ ಅದು OS ಮಾತ್ರ ಓಲ್ಡ್ ಇತ್ತಪ್ಪ ಅಂದರೆ ನಿಮ್ಮ ಸಿಸ್ಟಮು ವರ್ಕ್ ಆಗೋದಿಲ್ಲ. ಯಾವುದಪ್ಪ ಅಂದ್ರೆ ಒಂದು ಫೆರಾರಿ ಗಾಡಿಗೆ ಓಲ್ಡ್ 70 ವರ್ಷದ ಒಬ್ಬ ಅಜ್ಜನ್ನ ಏನು ಮಾಡೋಕ್ಕೆ ಡ್ರೈವರ್ ಗೀಟ್ ಆಗುತ್ತೆ, ಹೌದಾ? ಸೊ ಈ ರೀತಿ ಆಗುತ್ತೆ. ನೀವೇನು ಮಾಡ್ಕೊಳ್ಳಿ, ಜಸ್ಟ್ OSನು ಕೂಡ ಲೇಟೆಸ್ಟ್ ವರ್ಷನ್ನ ಅಂದರೆ 10 ಆಗಿರ್ಬೋದು 11 ಆಗಿರ್ಬೋದು ಕೂಡ ಯೂಸ್ ಮಾಡೋದು ನಿಮ್ಮ ಸಿಸ್ಟಮ್ ಫಾಸ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೂ ಏನಪ್ಪ ಅಂದರೆ ಕೆಲವೊಂದು ಕಾಂಪೋನೆಂಟ್ಸ್ ಬರುತ್ತೆ. ಯಾವ ರೀತಿಯಪ್ಪ ಅಂದರೆ ವೈಫೈ ಡ್ರೈವರ್ ಅಥವಾ ವೈಫೈ ರಿಸೀವರ್ ಅಂತ ಹೇಳ್ತಾರೆ, ಈ ರೀತಿ ಇರುತ್ತೆ. ಸೊ ಈ ರಿಸೀವರ್ ಏನಪ್ಪ ಅಂದರೆ ಯೂಸು ನಿಮ್ದು ಏನಾದರೂ ಇಂಟರ್ನೆಟ್ನಲ್ಲಿ ವರ್ಕ್ ಇದ್ರಪ್ಪ ಅಂದರೆ ಈ ಸಿಸ್ಟಮ್ ಅಂದರೆ ಈ ರಿಸೀವರ್ ಏನು ಮಾಡುತ್ತಪ್ಪ ಅಂದರೆ ಮಿನಿಮಮ್ ಟು ಮಿನಿಮಮ್ 500 to 1000 MB/s ಅಂತ ಒಂದು ರಿಸೀವ್ನ ಏನು ಮಾಡುತ್ತೆ ನೆಟ್ವರ್ಕ್ನಿಂದ ಯೂಸ್ ಮಾಡುತ್ತೆ. ಸೊ ಇದು ನೀವು ಇನ್ಸ್ಟಾಲ್ ಮಾಡೋದ್ರೆ ನಿಮ್ಮ ಸಿಸ್ಟಮು ನಿಮ್ಮ ಇಂಟರ್ನೆಟ್ನಲ್ಲಿ ವರ್ಕ್ ಮಾಡೋದ್ರಿಂದ ನಿಮ್ಮ ಸಿಸ್ಟಮು ಏನಾಗುತ್ತೆ, ಫಾಸ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಏನಾದರೂ ಬ್ಲೂಟೂತ್ ಬೇಕಾಗಿದೆ, ಬ್ಲೂಟೂತ್ ಅಂತೂ ಕೂಡ ಬರುತ್ತೆ. ಸೊ ಇದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನಪ್ಪ, ನೀವು ಏನಾದರೂ ಶಾರ್ಟ್ ಟೈಮಲ್ಲಿ ಮೆಮರಿ ನಮಗೊಂದು ಯೂಸ್ ಮಾಡಬೇಕು ಮತ್ತು ಅಲ್ಲಿ ವರ್ಕ್ ಮಾಡೋದಕ್ಕೆ ಒಯ್ಯಬೇಕಪ್ಪ ಅಂದರೆ ಜಸ್ಟ್ ಏನು ಮಾಡ್ಕೊಳ್ಳಿ, ಈ ರೀತಿ ಒಂದು ಪೆನ್ಡ್ರೈವ್ನ ಯೂಸ್ ಮಾಡ್ಕೊಳ್ಳಿ. ಸೊ ಪೆನ್ಡ್ರೈವ್ನು ಕೂಡ ಏನಾಗುತ್ತೆ, ನಿಮಗೆ ಮಿನಿಮಮ್ ವೇರಿಯೇಷನ್ ಬರುತ್ತೆ 32 ತನಕನೂ ಇದೆ, 60 ಇದೆ, ಮತ್ತು 128 ಇದೆ, ಈ ರೀತಿ ವೇರಿಯೇಷನ್ ಬರುತ್ತೆ. ಯಾವ್ದು ಬೇಕಾದ್ರೂ ಕೂಡ ಯೂಸ್ ಮಾಡಿ. ಸೊ ನೆಕ್ಸ್ಟ್ ಏನೋ ಬರುತ್ತಪ್ಪ ಅಂದರೆ ಇನ್ನೊಂದು ಬರುತ್ತೆ, ಜಸ್ಟ್ ನೀವು ಒಂದೇ CPU ಎಲ್ಲ ಕಾಂಪೋನೆಂಟ್ನ ಸ್ವಿಚ್ ಮಾಡೋ ಬದಲೇ ನೀವೇನು ಮಾಡ್ಕೊಳ್ಳಿ, ಈ ರೀತಿ ಒಂದು USB ಬಸ್ನ ಯೂಸ್ ಮಾಡ್ಕೊಳ್ಳಿ. USB ಹಬ್ ಬರುತ್ತೆ ಈ ರೀತಿ. ಸೊ ಜಸ್ಟ್ ಇದನ್ನ ಯೂಸ್ ಮಾಡ್ಕೊಂಡು ಏನಾಗುತ್ತಪ್ಪ ಅಂದರೆ ಒಂದೇ USB-ನಲ್ಲಿ ಮಲ್ಟಿಪಲ್ ಸ್ವಿಚ್ ಇರುತ್ತೆ. ಸೊ ಅದು ಸ್ವಿಚ್ ಯೂಸ್ ಮಾಡೋದ್ರಿಂದ ನಿಮ್ಮದು ಒಂದು ಸಿಸ್ಟಮೆಟಿಕ್ ಮ್ಯಾನರಲ್ಲಿ ಇರುತ್ತೆ. ಸೊ ಇಲ್ಲಿ ನಿಮ್ಗೆ ಏನಪ್ಪ ಅದು ಯಾವುದೇ ಜಂಜಟ್ ಇರೋದಿಲ್ಲ. ಓಕೆ, ಸೊ ಇದನ್ನು ಕೂಡ ಯೂಸ್ ಮಾಡೋದು ನಿಮ್ಮ ಸಿಸ್ಟಮ್ ಫಾಸ್ಟ್ ಆಗುತ್ತೆ. ಸೊ ಇದೇನಾಗತ್ತಪ್ಪ ಅಂದರೆ ಮೇನ್ ಇರುವಂಥ ಕೆಲವೊಂದು ಏನಂತಾರಪ್ಪ ಅಂದರೆ ಎಕ್ಸಸರೀಸ್. ಸೊ ಜಸ್ಟ್ ಇದನ್ನ ಯೂಸ್ ಮಾಡ್ಕೊಳ್ಳಿ, ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಸಿಸ್ಟಮ್ ಫಾಸ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸೆಷನ್ನ ನೆಕ್ಸ್ಟ್ ಡೇ ಬರ್ತೀನಿ. ಈ ಸೆಷನ್ ಲೈಕ್ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಏನಾದರೂ ಇಂಪಾರ್ಟೆಂಟ್ ಅನಿಸಿದೆ ಜಸ್ಟ್ ಶೇರ್ ಮಾಡಿ. ಓಕೆ.